ಆಮೇಲೆ ಏನಾತ ಅಂತ ಗೊತ್ತಿಲ್ಲ ಫೋನಿಗೆ ಏನಂಗೆ ಒಂದ್ಸತಿ ತೋರಿಸ್ತೇನೆ ನೋಡ್ರಿ ಹೆಂಗಾಗತ್ತೆ ಅಂತ ನಂಗೆ ತಿಳಿಯೋದಿಲ್ಲ. ಕರಗು ಲಿಟ್ರಲಿ ಇಷ್ಟು ಕೆಟ್ಟ ಭಾಸ ಆಗತ್ತಲ್ಲ. ಈಗ ಇನ್ನೊಂದು ಫೋನ್ಲೆ ವ್ಲಾಗ್ ಮಾಡತ್ತೇನ. ಸೀದಾ ಕಯಾಕಿಂಗ್ ಯಾಕಿಂಗ್ ಎಲ್ಲ ಮುಗಿಸಿ ಅಲ್ಲಿ ರಿಫ್ಟಿಂಗ್ ಮುಗಿಸಿ ನೋಡ್ರಿ ಫುಲ್ ರೆಸಾರ್ಟ್ ನೋಡಿಲ್ಲ ಫುಲ್ ಹೆವಿ ರಶ್ ಐತಿ ನೋಡ್ರಲ್ಲ ಹಂಗೈತಿ ಹೆವಿ ರಶ್. ಸ್ವಿಮ್ಮಿಂಗ್ ಪೂಲ್ ಅಂಕರ್ ಕೇಳೋದ ಬೇಡ. ಈಗಾರ ಸ್ವಿಮ್ಮಿಂಗ್ ಪೂಲ್ದಾಗ ಹೋಗ್ಬೇಕಂತ ನಾವು ಮಾಡಿದ್ವಿ. ಅದು ಬಿಟ್ರೆ ಅವನವನೇ ಫುಲ್ ರಶ್ ಐತಿ. ಸೀದಾ ಸ್ವಿಮ್ಮಿಂಗ್ ಪೂಲ್ ಸೀದಾ ಅಲ್ಲಿ ಒಳಗೆ ರೂಮ್ ಚೆಕ್-ಇನ್ ಆಗಿ ಸಿಗ್ತಾನಂತ ಬರ್ರಿ. ಫುಲ್ ರೇನ್ ಡ್ಯಾನ್ಸ್ ಹೊಂಟೇವ್. ಮಳಿ ಬರತೈತಿ. ಮಳಿ ಒಳಗೆ ಮತ್ತೆ ನೀರ್ ಹಚ್ಚಿ ಕುಡಿಯತ್ತೇವೆ ಇಲ್ಲಿ. ಮಳ್ಯಾಗ ಮಳಿ ಡ್ಯಾನ್ಸ್ ಒಲ್ಲ ಲೋಕ್ ಸಿಗ್ತಾನಂತ ಬರ್ರಿ. ಗುಜ್ರಾಡ್ರಿಲೇ ರೇನ್ ಡ್ಯಾನ್ಸ್ ಆಮೇಲೆ ಓಕೆ ಏನ್ ಮಜಾನ ಬರತ್ತಿಲ್ಲ. ಸಾಂಗ್ ಚಲಸತ್ತಿಲ್ಲ. ಸೊ ಅದಕ್ಕೆ ಸೀದಾ ಸ್ವಿಮ್ಮಿಂಗ್ ಪೂಲಿಗೆ ಬಂದೇವಿ. ಸೀದಾ ಸ್ವಿಮ್ಮಿಂಗ್ ಮಾಡಿ ಸೀದಾ ಸಿಗ್ತಾವಂತ ಬರ್ರಿ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಕನಸು ಇರದೆ ಕನಸಿಲ್ಲ, ತೆಲುಗು ಇರದೆ ಹೆಣ್ಣಿಲ್ಲ, ನಲಿರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ನಿತ್ಯ ಸುಡು ಸೂರ್ಯನ ಬೇಗೇನು ತಂಪು
ಫೈನಲ್ ಇಷ್ಟೆಲ್ಲ ಫುಲ್ ಎಲ್ಲ ರಿಲ್ಯಾಕ್ಸ್ ಮುಗಿಸಿ ಸೀದಾ ಈಗ ಎಲ್ಲಂತಂದ್ರೆ ರೂಮಿಗೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಸೀದಾ ವಾಪಸ್ ಊಟಕ್ಕೆ ಬಂದೇವಿ. ಇನ್ನೂ ಊಟ ಚಲೋ ಆಗಿಲ್ಲ, ಇನ್ನೂ ಊಟ ಏನು ಚಲೋ ಆಗಿಲ್ಲ. ಈಗ ಊಟ ಚಲೋ ಆದ್ಮೇಲೆ ಊಟ ಏನಿದೆ ನೋಡಿ ಊಟ ಮಾಡಿ ಸೀದಾ ಮಲ್ಕೋತೀವಿ. ಮಾರ್ನಿಂಗ್ 6 o'clock ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ. ನೋಡ್ಬೇಕು, ಇನ್ನೂ ಏನು ಕೇಳಿಲ್ಲ, ಹೇಳಿ ಏನಂತಂದು ಹೇಳಿ ನಿಮಗೆ ಸತ್ಯನ ಸೀದಾ ರೂಮಿಗೆ ಸಿಗ್ತಾರಂತೆ. ಇಲ್ಲಿ ನೋಡ್ಬೋದು ಈಗ ಊಟ ಮಸ್ತ್ ಕೊಟ್ಟಾರೆ. ಏನಪ್ಪಾ ಅಂದ್ರೆ ದಾಲ್, ವೈಟ್ ರೈಸ್, ಜೀರಾ ರೈಸ್. ನಾವು ವೈಟ್ ರೈಸ್ ಬೇರೆ ಪ್ಲೇಟ್ ಒಳಗೆ ಹಾಕ್ಸ್ಕೊಂಡಿದ್ವಿ, ಜೀರಾ ರೈಸ್, ಆಮೇಲೆ ಚಪಾತಿ, ಆಮೇಲೆ ಒಂದು ಆಲೂ ಪಲ್ಯ, ಏನು ಕ್ಯಾಬೇಜ್ ಪಲ್ಯ ಮಾಡ್ಯಾರ, ಚಿಕನ್ ಪಲ್ಯ ಮಾಡ್ಯಾರ. ಬಟ್ ನಾವು ಚಿಕನ್ ತಿನ್ನೋದಿಲ್ಲಲ್ಲ, ವೆಜ್ ಇದ್ದವ್ರಿಗೆ ಒಂದು ಪಲ್ಯ ಮತ್ತು ದಾಲ್ ಮಾಡ್ಯಾರ. ಉಪ್ಪಿನಕಾಯಿ ಮತ್ತು ಸ್ವೀಟ್ ಏನೂ ಇಲ್ಲ. ಬಟ್ ಈಗೂ ಮಸ್ತ್ ಐತಿ ಊಟ. ನೋಡ್ಬೋದು ಎಲ್ಲ ಫುಲ್ ರಶ್ ಐತಿ. ನಾವು ಸೀದಾ ರೂಮಿಗೆ ಹೋಯ್ತೆ ಊಟ. ಅಲ್ಲಿ ರೂಮಿಗೆ ಹೋಗಿ ಊಟ ಮಾಡಿ ಸಿಗ್ತಾನಂತ ಬರ್ರಿ. ಫುಲ್ ಊಟ ಗಿಟ ಎಲ್ಲ ಮುಗೀತ. ಅರೌಂಡ್ 9:00 ಊಟಕ್ಕೆ ನಿಂತವ್ರೆ. ಈಗ ಅರೌಂಡ್ 12 ಗಂಟೆ ಆತ. ಇಷ್ಟೊತ್ತನ ಊಟ ಅದು ಮುಗಿದ ಮಸ್ತ್ ಒಂದು ಸ್ವಲ್ಪ ಪಂಟಿಗಿಂಟ್ ಹೊಡೆದ್ವಿ. ಪಂಟಿಗಿಂಟ್ ಹೊಡೆದ ಎಲ್ಲ ಮಸ್ತ್. ಈಗ ಎಲ್ಲರೂ ಮುಕ್ಕೊಳಕತ್ತಾರ ಆಲ್ಮೋಸ್ಟ್. ಬೆಳಗ್ಗೆ ಮತ್ತೆ 6 o'clock ಹೇಳ್ಬೇಕಲ್ಲ, ಅದ್ರ ಸಂಬಂಧ ಎಲ್ಲರೂ ಮುಕ್ಕೊಂಡ್ರೆ ನಾವೇ ಮುಕ್ಕೋತ. ಅವಾಜ್ ಕೆಲಸದಿರ್ಬೇಕು, ಇನ್ನೂ ಅವಾಜ್ ಮಾಡಕತ್ತಾರ. ಹಂಗೆ ಅವಾಜ್ ಮಾಡ್ದಿರ್ತಾರಲ್ಲ. ಸೀದಾ ಈಗ ಹೋಗಿ ಮುಕ್ಕೊಳ್ಳೋಣಂತ. ಮುಕ್ಕೊಂಡೆ ಸೀದಾ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಹೋಗಿ ಸಿಗ್ತದೆ ನಿಮಗೆ. ಟ್ರೆಕ್ಕಿಂಗ್ ಮಾಡೋ ಮುಂದೆ ಮಸ್ತ್ ಟ್ರೆಕ್ಕಿಂಗ್ ಮಾಡೋಣ. ಎಲ್ಲರೂ ಇನ್ನೂ ಮಸ್ತ್ ಐತಿ, ಎಂಜಾಯ್ಮೆಂಟ್ ಇನ್ನೂ ಭಾಳ ಐತಿ. ಸೀದಾ ನಾಳೆ ಬೆಳಗ್ಗೆನೇ ಸಿಗ್ತೇನಂತೆ. ಗುಡ್ನಲ್ಲಿ ಬೆಳಗ್ಗೆ ಅಂಕ್ರಿ ಹೇಳಕ್ಕಾಗಲಿಲ್ಲ. ರಾತ್ರಿ ಲೇಟಾಗಿ ಮುಕ್ಕೊಂಡು ಅರೌಂಡ್ 7:00 8 ಆತಿಗೆ ಹೇಳುದೆ. ಮಳಿ ಅಂಕ್ರಿ ಫುಲ್ ಐತಿ. ಎದಕ್ಕಂತಂದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕಂತಿತ್ತ, ಆದ್ರೆ ಮಳಿ ಅಂಕ್ರಿ ಫುಲ್ ಹೆವಿ ಹಚ್ಚಿದ್ದು ಹೊಡಾಗೈತಿ. ನೋಡ್ರಿ ಫುಲ್ ಹೆವಿ ಅಂದ್ರೆ ಹೆವಿ ಹೊಡಾಕತ್ತೈತಿ ಮಳಿ. ನೋಡದೆ ಮಳಿ ಬರತ್ತಂದ್ರೆ ಚಾ ಕೂಡ ನೋಡೋದು. ಚಾ ತರಕ್ಕೆ ಮಳ್ಯಾಗ ಹಂಗೆ ತರಿಸ್ಕೊಂಡು ಹೊಂಟಾನೆ. ಚಾಗಿ ಮಾಡಿಟ್ಟಾರೆ. ಸೀದಾ ಈಗ ಚಾಗಿ ಕುಡದೆ ಸ್ನಾನ ಗೀನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೆಸ್ಟಿನಿ ಹೋಗ್ಬೇಕು. ಸೀದಾ ಅಲ್ಲೋಗಿ ಸಿಗ್ತಾನೆ ನಿಮಗೆ ಬರ್ರಿ. ಮತ್ತು ಇಡ್ಲಿ ಸಾಂಬಾರ ಚಟ್ನಿ ಮತ್ತು ಅವಲಕ್ಕಿ ಮಾಡಿದ್ರೆ ಏನು ಸೀನಾ ಬಿಟ್ಟಪ್ಪ ಅಂತಂದ್ರೆ ನಿನ್ನ ನೈಟ್ ಮಕ್ಕಳ ಮುಂದೆ ಎಲ್ಲ ಕರೆಕ್ಟ್ ಇತ್ತು. ಬೆಳಗ್ಗೆದ್ದು ವ್ಲಾಗು ಮಾಡ್ಯಾನ. ಬೆಳಗ್ಗೆದ್ದು ಟ್ರಕ್ಕಿಂಗ್ ಹೋಗಿಲ್ಲ ಅಂತಂದ್ರೆ ವ್ಲಾಗು ಮಾಡ್ಯಾನೆ. ಕ್ಲಿಪ್ ಹಾಕ್ತೇನೆ ನಿಮಗೆ. ಆ ವ್ಲಾಗ್ ಮಾಡೋದು ಎಲ್ಲ ಕರೆಕ್ಟ್ ಇತ್ತು. ಆಮೇಲೆ ಏನಾತೇನು ಗೊತ್ತಿಲ್ಲ ಫೋನಿಗೆ ನಂಗೆ. ಒಂದ್ಸತಿ ತೋರಿಸ್ತೇನೆ ನೋಡ್ರಿ ಹೆಂಗಾಗತ್ತೆ ಅಂತ ನಂಗೆ ತಿಳಿಯೋದಿಲ್ಲ. ಕರಗು ಲಿಟ್ರಲಿ ಇಷ್ಟು ಕೆಟ್ಟ ಬೇಸರ ಆಗತ್ತಿಲ್ಲ. ಈಗ ಇನ್ನೇನು ಫೋನ್ಲೆ ವ್ಲಾಗ್ ಮಾಡತ್ತೇನೆ. ಬಟ್ ಹೆವಿ ಏನಾಗತ್ತೆ ಅಂತ ನಂಗೆ ತಿಳಿಯತ್ತಿಲ್ಲ. ಫುಲ್ ಗಿರಿ 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 ಬರತ್ತಾವ, ಬಿಟ್ರೆ ಲೈನ್ಸ್ ಬರತ್ತಾವ. ಆಮೇಲೆ ಫೇಸ್ ಐ ಡಿ ಒಟ್ಟು ಓಪನ್ ಆಗತ್ತಿಲ್ಲ. ಫೇಸ್ ಐ ಡಿ ಒಟ್ಟು ಓಪನ್ ಆಗತ್ತಿಲ್ಲ. ಏನಾದ್ ಸಡನ್ ಗೊತ್ತಿಲ್ಲ. ಬಟ್ ಅದು ಆಗತ್ತ ಮುಂದೆ ನಿಮ್ಗೆ ಅದು ಕ್ಲಿಪ್ ಹಾಕ್ತೀನಿ. ಏನಾದ್ರು ಸಡನ್ ಗೊತ್ತಾಗತ್ತಿಲ್ಲ. ವ್ಲಾಗ್ ಹೆಂಗೆ ಕಂಟಿನ್ಯೂ ಮಾಡೋದಿಲ್ಲ. ಇನ್ನೊಂದು ಐಫೋನ್ ಐತಿ ಇಲ್ಲ ಅನ್ನೋದಿಲ್ಲ. ಬಟ್ ಎದಕ್ಕೆ ನನ್ನ ಫೋನ್ ಹಿಂಗೆ ಆಗೋದು ಗೊತ್ತಿಲ್ಲ. ಅದು ಒಟ್ಟೆ ಒನ್ ಟೈಮ್ ಹಿಂಗೆ ಆಗಿದ್ದಿಲ್ಲ. ನೀರಾಗ ಹಾಕಿದ್ರಂತಲ್ಲ, ನೀರಾಗ ಭಾಳ ಸತೆ ನಾನು ನೀರಾಗ ವಿಡಿಯೋದು ಮಾಡ್ಯಾನಿ. ಬಟ್ ಏನಾಗಿದ್ದಿಲ್ಲ. ಬಟ್ ಈ ಟೈಮ್ ಎದಕ್ಕೆ ಹಂಗೆ ಆಗೋದು ಗೊತ್ತಾಗತ್ತಿಲ್ಲ. ಬಟ್ ಭಾಳ ಅದು ಕೆಟ್ಟ ಫೀಲ್ ಆಗತೈತಿ. ಅದಕ್ಕಂತ ಮಾತಾಡೋಕ್ಕೂ ಮನಸ್ಸಾಗತ್ತಿಲ್ಲ. ಅಷ್ಟು ಕೆಟ್ಟ ಫೀಲ್ ಆಗತ್ತೆ. ಭಾಳ ಲೈನ್ ಬರತ್ತಾವ. ಎದ್ರ ಸಂಬಂಧ ಒಟ್ಟ ಗೊತ್ತಾಗತ್ತಿಲ್ಲ. ಹಂಗೇನ್ರ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡೋಕೆ ಬಿಡುದಿಲ್ಲ. ಅದಕ್ಕಂತಂದ್ರೆ ಭಾಳ ಇಶ್ಯೂ ಆಗತ್ತೆ. ನನಗೆ ಭಾಳ ತಲೆ ಕೆಡಾತೈತಿ.
ಅದರ ಸಂಬಂಧ ಸೀದಾ ಏನಕ್ಕೆ ಅದು ನೋಡಿ ಅದು ಕರೆಕ್ಟ್ ಆಗುತ್ತೆ ಮಾಡಕ್ಕೆ ಬಂದು ಇಲ್ಲೇ ಮಾಡ್ತೇವೆ. ಇಲ್ಲ ಅಂತಂದ್ರೆ ಸೀದಾ ನೀವು ಧಾರವಾಡಕ್ಕೆ ಹೋಗೋ ಮುಂದೆ ಸಿಗ್ತೇನೆ ಅಂತ ಅಲ್ಲಿ ಹೊಂಟ ಬಾಯ್. ಬೇಡ ಏನಿಲ್ಲ, ಫೈನಲಿ ಮುಗೀತ ಎಲ್ಲ. ಟ್ರಿಪ್ ಗಿಪ್ ಮಸ್ತ್ ಆತ, ಎಲ್ಲ ಎಂಜಾಯ್ ಆತ. ಅರೌಂಡ್ 12 o'clock ಆಗೈತಿ, ಚಕೌಟ್ ಆಗತ್ತೀವಿ. ಸೀದಾ ಚಕೌಟ್ ಆಗಿ ಬೇರೆ ಎಲ್ಲರ ಪ್ಲೇಸಸ್ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಬಟ್ ಏನ್ ಮಾಡೋದು, ನಂದು ಫೋನ್ ನೋಡ್ಬೋದಿಲ್ಲ, ಹಂಗಾಗತೈತಿ. ಫುಲ್ ಹೋಗೇಬಿಟ್ಟೈತಿ, ಪೂರ ಹೋತ. ಈಗ ವಿನ್ನಾನ್ ಫೋನ್ಲೇನ ಬ್ಲಾಗ್ ಮಾಡತ್ತೀನಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಸೀದಾ ನಾವು ಧಾರವಾಡಕ್ಕೆ ಹೋಗಿ ನಿಮಗೆ ಏನನ್ನೋದು ಆ ಫೋನಿಂದ ಆತಂತಂದ್ರೆ ನಾನು ಫೋನ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಸೀದಾ ವಿನ್ನಾನ್ ಕಡೆ ಒಂದು ಫೋನ್ ಕೊಡ್ತೀನಿ. ಅದಕ್ಕಂದ್ರೆ ಅಲ್ಲಿ ಲೊಕೇಶನ್ ಅದು ಹಾಕೋತಾನ, ಅದ್ರ ಸಂಬಂಧ ಅಲ್ಲಿ ಕೊಡ್ಬೇಕು. ಸೀದಾ ಇನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೇನಂತೆ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ. ಗಾಯ್ಸ್, ಹಿಂದೆ ನೋಡ್ದಂಗೆ ನೀವು ನೋಡಿರ್ಬೋದು ದಾಂಡೇಲಿ ಕ್ಲಿಪ್ ಏನ್ ಹಾಕಿದ್ದೆ ಅಲ್ಲ, ಇನ್ನೂ ಭಾಳ. ಮತ್ತೆ ಅಲ್ಲಿಂದ ನಾವು ಸೀದಾ ಇದು ಚೆಕ್ಔಟ್ ಆಗಿಂದ ಸೀದಾ ನಾವು ವಾಪಸ್ ಇದಕ್ಕೆ ಹೋಗಿದ್ವಿ. ಎಲ್ಪ ಅಂತಂದ್ರೆ ಮುಳ್ಳಂಗಿ ಫಾಲ್ಸಿಗೆ ಹೋಗಿದ್ವಿ. ಅಲ್ಲಿಯೂ ಮಸ್ತ್ ಎಂಜಾಯ್ ಮಾಡೇವಿ. ಅಲ್ಲೇ ಊಟ ಗೀಟ ಎಲ್ಲ ಮಾಡಿದ್ವಿ. ಮತ್ತು ಅಲ್ಲಿಂದ ಬಿಡೋದ 4 ಗಂಟೆ ಹಿಂಗಾತ, ಲೇಟ್ ಆಗಿಬಿಟ್ವಿ. ಬಟ್ ಅಲ್ಲಿದೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ಸೊ ಫೋನ್ ಹಾಳಾಗಿತ್ತಲ್ಲ, ಸೊ ಅದ್ರ ಸಂಬಂಧ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫುಲ್ ಎಲ್ಲ. ಮತ್ತು ವಾಪಸ್ ಧಾರವಾಡಕ್ಕೆ ಬಂದಮೇಲೆ ಮತ್ತೆ ಮಾಡಿಸ್ಕೊಂಬಂದೆ ಎಲ್ಲ. ಚೊಕ್ ರಿಪೇರಿ ಆತ, 12,000 ರೂಪಾಯಿ ಗಜ್ಜಗ ಬಿತ್ತೆ. ನೀರು ಒಳಗೆ ಹೋಗಿದ್ದು, ಹೆಂಗೆ ಹೋಗಿದ್ದು ಗೊತ್ತಿಲ್ಲ, ಬಟ್ ನೀರು ಒಳಗೆ ಹೋಗಿದ್ದು. ನಾ ಆಲ್ಮೋಸ್ಟ್ ಅಲ್ಲಿ 2-3 ಸತಿ ತೊಗೊಂಡು ಅಡ್ಡಾಡಿಲ್ಲ, ಬಟ್ ಎಲ್ಲೂ ಒಂದ್ಸತಿ ನೀರು ಹೋಗಿದ್ದಿಲ್ಲ. ಬಟ್ ಅವಾಗ ಹೆಂಗೆ ಹೋಗಿತ್ತ ಗೊತ್ತಾಗಲಿಲ್ಲ. ಸೊ ಅದ್ರ ಸಂಬಂಧ 12,000 ರೂಪಾಯಿ ಗಜ್ಜಗ ಬಿತ್ತ ಮಸ್ತ್. ಆದರೆ ಏನು ಫೇಸ್ ಐ ಡಿ ಒಂದು ಹೋಗೈತಿ, ಫೇಸ್ ಐ ಡಿ ಒಂದು ಬರತ್ತಿಲ್ಲ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ 3,500 ಹೇಳ್ಯಾರ. ಬಟ್ ಇನ್ನು ಸದ್ಯ ಹಾಕ್ಸಿಲ್ಲ, ಹಾಕಿಸ್ಬೇಕು. ಸ್ಕ್ರೀನ್ ಒರಿಜಿನಲ್ ಹಾಕ್ಸಿದೆ, ಒರಿಜಿನಲ್ ಕಾಪಿ ಅಂತಂದ್ರೆ ಅಂದ್ರೆ ಸರ್ವಿಸ್ ಸೆಂಟರ್ದಾಗ ಹಾಕಿಸ್ಲಿಲ್ಲ. ಸರ್ವಿಸ್ ಸೆಂಟರ್ 26,000 ಇತ್ತು, ಅದ್ರ ಸಂಬಂಧ ಅಲ್ಲಿ ಹಾಕಿಸ್ಲಿಲ್ಲ. ನಾರ್ಮಲ್ ಇಲ್ಲೇ ಶಾಪ್ ಒಳಗೆ ಕೇಳಿ 12,000 ಫಸ್ಟ್ ಕಾಪಿನ ಹಾಕ್ಸೇನಿ. ನಡ್ಯಾಗ ಚಲೋ ಐತಿ, ಹಂಗೇನಿಲ್ಲ, ನಾರ್ಮಲ್ ಕ್ವಾಲಿಟಿ ಬಂದೈತಿ, ಏನು ಮಾಡಕ್ಕೆ ಬರೋದಿಲ್ಲ. ಹೋಗೋ ಬಿಟ್ಟಿತ್ತ, ಅದರ ಸಂಬಂಧ ಸುಮ್ಮಾಗಿದ್ವಿ. ಸೊ ಫೋನ್ ಯೂಸ್ ಮಾಡೋ ಒಂದು ಸ್ವಲ್ಪ ಆರಾಮ್ಸ್ ಯೂಸ್ ಮಾಡ್ರಿ. ಅವ್ರು ಏನಂದ್ರೆ ಅಂತಂತಂದ್ರೆ ನೀರು ಒಳಗೆ ತೊಗೊಂಡು ಅಡ್ಡಾಡೋದಲ್ಲ, ನೀರು ಬಿದ್ದರೆ ಯೂಸ್ ಮಾಡ್ಬೋದ, ಹಂಗಿರ್ತಾವ, ನೀರ್ದಾಗ ತೊಗೊಂಡು ಅಡ್ಡಾಡೋದಿಲ್ಲ ಅಂತಂತಂದ್ರೆ ಆಯ್ತು ಬಿಡ, ಹೆಂಗೂ ಮುಗ್ದ ಬಿಟ್ಟೈತಿ. ಮತ್ತೇನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದನ್ನು ಸುಮ್ಮಾಗ್ಬಿಟ್ವಿ. ಸೊ ಏನಿಲ್ಲ, ಮುಗಿಸ್ಕೊಂಬಂದ್ವಿ. ಚಲೋ ಆತ ಟ್ರಿಪ್, ಮಸ್ತ್ ಆತ, ಎಂಜಾಯ್ಮೆಂಟ್ ಆತ. ಸೊ ನಿಮ್ಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೇನಂತ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇನ್ನೂ ಯಾರಂತ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಹಂಗೆ ಶೇರ್ನು ಮಾಡಿರಿ. ಥ್ಯಾಂಕ್ ಯು, ಬಾಯ್.